ಪ್ರಯತ್ನ ಮಾಡ್ತಿದ್ದಾರೆ ಅಂತ ಜೈಲಿಗೆ ಕಳ್ಸೋದಕ್ಕೆ. ನೋಡ್ರಿ, ಯಾರು ಪ್ರಯತ್ನ ಮಾಡಿದ್ರೆ ಈಗ ನನಗೂ ಪ್ರಯತ್ನ ಎಷ್ಟು ಮಾಡ್ತಾರೆ. ನಮ್ಮ ಕಾಂಗ್ರೆಸ್ನವರು ಬಿಜೆಪಿಯ ವಿಜೇಂದ್ರ ಕೂಡಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತ ಕರೀತಾರೆ, JPC ಅಂತ. ಹಂಗೆ ಜಂಟಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಕೂಡಿ ನಾನೊಂದು ಜೈಲಿಗೆ ಹಾಕ್ಬೇಕಂತ ಪ್ರಯತ್ನ ಮಾಡೇ ಮಾಡ್ತಾರೆ. ಆದ್ರೆ ನಾವು ಒಳಗೆ ಹೋಗೇ ಇಲ್ಲ. ಮತ್ತು ಕೆಲವೊಂದು TV ಒಳಗೆ ಹೊಡೆದೇ ಹೊಡಿತಾರೆ. ಯತ್ನಾಳಿಗೆ ವಾರಂಟ್ ಇಶ್ಯೂ, ಶೀಘ್ರದಲ್ಲಿ ಜೈಲಿಗೆ ಹೊಡೆದೇ ಹೊಡಿತಾರೆ. ಮತ್ತು ಹೊರಗೆ ನಾನು ನಿಮ್ಮ ಮುಂದೆ ಸ್ಟೇಟ್ಮೆಂಟ್ ಕೊಟ್ಕೊತ ಅಡ್ಡಾಡ್ತೀನಿ. ಹಂಗೆ ಎಲ್ಲಾನು ಜೈಲಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಪಾಪ DK ಶಿವಕುಮಾರ್ ಅವ್ರಿಗೆ ಜೈಲಿಗೆ ಹೋಗೋದು ಅಂದ್ರೆ ನಮ್ಮ ಯಡಿಯೂರಪ್ಪನವ್ರಿಗೆ ಭಯಂಕರ ನೋವು ಆಗ್ತದೆ. ಹಿಂದೊಮ್ಮೆ ಹೇಳ್ಯಾರ, ಅವ್ರಿಗೆ ಆದಷ್ಟು ನೋವು ಬಹುಶಃ ಅವ್ರ ಮನ್ಯಾಗ ಆಗಿರ್ಲಿಕ್ಕಿಲ್ಲ ಅಂತ. ಅವ್ರು ಹೋಗಿದ್ರಲ್ಲ ನಡ್ಬರ್ಕ, ಯಾವ್ದ್ರ ಅದು ಏನು ಮೇಕೆದಾಟು ಸಲ ಹೋಗಿದ್ರಲ್ಲ ಜೈಲಿಗೆ. ಅದು ಅನ್ನೋದಿಲ್ರಪ್ಪ, ಮೇಕೆದಾಟು ಅವ್ರು ಮನಿ ಲ್ಯಾಂಡ್ರ್ ಮಾಡೋ ಪೈಕಿ ಅಲ್ಲ ಅವರು. ಅವಾಗ ಹೆಚ್ಚು ನೋವು ಈ ಕರ್ನಾಟಕದಾಗ ಯಾರ್ಯಾರು ಆಗಿದ್ರೆ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪ. ಈಗೇನಾರು ನೋವು ಆದ್ರೆ ಮತ್ತೆ ವಿಜೇಂದ್ರಗೆ ನೋವು ಆಗ್ತದೆ, ನಮಗೇನು ಆಗೋದಿಲ್ಲ. ಇವ್ರು ಯಾರು ಜೈಲಿಗೆ ಹೋದ್ರೆ ನಮಗೇನು ನೋವು ಆಗೋದಿಲ್ಲ, ನಾವು ಜೈಲಿಗೆ ಹೋದ್ರೆ ನಮ್ಗೆ ನೋವು ಆಗೋದಿಲ್ಲ. ಯಾಕಂದ್ರೆ ನಾವೇನು ಅಂತ ಹಗರಣ ಮಾಡಿಲ್ಲ. ಕುಮಾರಸ್ವಾಮಿ ಯಾಕೆ ಮಾಡ್ತಾರೆ ಹೇಳ್ರಿ ನೋಡೋಣ. ಕುಮಾರಸ್ವಾಮಿ ಅವ್ರನ್ನ ಸುಮ್ಮನೆ ತೊಗೊಂಡು ಸಿಗ್ಬಿಡ್ತಾರೆ. ಅವ್ರು ಕೇಂದ್ರ ಮಂತ್ರಿ ಆಗ್ಯಾರ, ಅದಕ್ಕೆ ಜೈಲಿಗೆ ಕಳಿಸ್ತಾರೆ. ಹಂಗೆ ಕೇಳಿ ನೋಡ್ರಿ, ಕೆಲವೊಂದು ಇಡಿ ನಮ್ಮ ಕೈಯಾಗಿಲ್ಲ, ಕೇಂದ್ರ ಸರ್ಕಾರ ಕೈಯಾಗಿಲ್ಲ, ಇನ್ಕಮ್ ಟ್ಯಾಕ್ಸ್ ನಮ್ಮ ಕೈಯಾಗಿಲ್ಲ. ಅದು ಸ್ವಾಯತ್ತತೆ ಸಂಸ್ಥೆ ಅದು. ಅವರು ಯಾರನ್ನ ಜೈಲಿಗೆ ಕಳಿಸ್ಬೇಕು, ಯಾರನ್ನ ಹೋಗ್ತಾವ. ಈ ಕೆಲವೊಂದು ದಿವಸ ಬಿಟ್ಟಿರ್ತಾರೆ ಅವರು ಅಡ್ಡಾಡ್ಲತ್ತ. ಯಾವ ಅವಶ್ಯ ಬಿತ್ತಂದ್ರೆ ಕಳಿಸ್ಬೋದು, ಅದಕ್ಕೇನೆ ಅದು. ಪ್ರಯತ್ನ ಮಾಡ್ತಿದ್ದಾರೆ ಅಂತ ಜೈಲಿಗೆ ಕಳ್ಸೋದಕ್ಕೆ. ನೋಡ್ರಿ, ಯಾರು ಪ್ರಯತ್ನ ಮಾಡಿದ್ರೆ ಈಗ ನನಗೂ ಪ್ರಯತ್ನ ಎಷ್ಟು ಮಾಡ್ತಾರೆ. ನಮ್ಮ ಕಾಂಗ್ರೆಸ್ನವರು ಬಿಜೆಪಿಯ ವಿಜೇಂದ್ರ ಕೂಡಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತ ಕರೀತಾರೆ, JPC ಅಂತ. ಹಂಗೆ ಜಂಟಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಕೂಡಿ ನಾನೊಂದು ಜೈಲಿಗೆ ಹಾಕ್ಬೇಕಂತ ಪ್ರಯತ್ನ ಮಾಡೇ ಮಾಡ್ತಾರೆ. ಆದ್ರೆ ನಾವು ಒಳಗೆ ಹೋಗೇ ಇಲ್ಲ. ಮತ್ತು ಕೆಲವೊಂದು TV ಒಳಗೆ ಹೊಡೆದೇ ಹೊಡಿತಾರೆ. ಯತ್ನಾಳಿಗೆ ವಾರಂಟ್ ಇಶ್ಯೂ, ಶೀಘ್ರದಲ್ಲಿ ಜೈಲಿಗೆ ಹೊಡೆದೇ ಹೊಡಿತಾರೆ. ಮತ್ತು ಹೊರಗೆ ನಾನು ನಿಮ್ಮ ಮುಂದೆ ಸ್ಟೇಟ್ಮೆಂಟ್ ಕೊಟ್ಕೊತ ಅಡ್ಡಾಡ್ತೀನಿ. ಹಂಗೆ ಎಲ್ಲಾನು ಜೈಲಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಪಾಪ DK ಶಿವಕುಮಾರ್ ಅವ್ರಿಗೆ ಜೈಲಿಗೆ ಹೋಗೋದು ಅಂದ್ರೆ ನಮ್ಮ ಯಡಿಯೂರಪ್ಪನವ್ರಿಗೆ ಭಯಂಕರ ನೋವು ಆಗ್ತದೆ. ಹಿಂದೊಮ್ಮೆ ಹೇಳ್ಯಾರ, ಅವ್ರಿಗೆ ಆದಷ್ಟು ನೋವು ಬಹುಶಃ ಅವ್ರ ಮನ್ಯಾಗ ಆಗಿರ್ಲಿಕ್ಕಿಲ್ಲ ಅಂತ. ಅವ್ರು ಹೋಗಿದ್ರಲ್ಲ ನಡ್ಬರ್ಕ, ಯಾವ್ದ್ರ ಅದು ಏನು ಮೇಕೆದಾಟು ಸಲ ಹೋಗಿದ್ರಲ್ಲ ಜೈಲಿಗೆ. ಅದು ಅನ್ನೋದಿಲ್ರಪ್ಪ, ಮೇಕೆದಾಟು ಅವ್ರು ಮನಿ ಲ್ಯಾಂಡ್ರ್ ಮಾಡೋ ಪೈಕಿ ಅಲ್ಲ ಅವರು. ಅವಾಗ ಹೆಚ್ಚು ನೋವು ಈ ಕರ್ನಾಟಕದಾಗ ಯಾರ್ಯಾರು ಆಗಿದ್ರೆ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪ. ಈಗೇನಾರು ನೋವು ಆದ್ರೆ ಮತ್ತೆ ವಿಜೇಂದ್ರಗೆ ನೋವು ಆಗ್ತದೆ, ನಮಗೇನು ಆಗೋದಿಲ್ಲ. ಇವ್ರು ಯಾರು ಜೈಲಿಗೆ ಹೋದ್ರೆ ನಮಗೇನು ನೋವು ಆಗೋದಿಲ್ಲ, ನಾವು ಜೈಲಿಗೆ ಹೋದ್ರೆ ನಮ್ಗೆ ನೋವು ಆಗೋದಿಲ್ಲ. ಯಾಕಂದ್ರೆ ನಾವೇನು ಅಂತ ಹಗರಣ ಮಾಡಿಲ್ಲ. ಕುಮಾರಸ್ವಾಮಿ ಯಾಕೆ ಮಾಡ್ತಾರೆ ಹೇಳ್ರಿ ನೋಡೋಣ. ಕುಮಾರಸ್ವಾಮಿ ಅವ್ರನ್ನ ಸುಮ್ಮನೆ ತೊಗೊಂಡು ಸಿಗ್ಬಿಡ್ತಾರೆ. ಅವ್ರು ಕೇಂದ್ರ ಮಂತ್ರಿ ಆಗ್ಯಾರ, ಅದಕ್ಕೆ ಜೈಲಿಗೆ ಕಳಿಸ್ತಾರೆ. ಹಂಗೆ ಕೇಳಿ ನೋಡ್ರಿ, ಕೆಲವೊಂದು ಇಡಿ ನಮ್ಮ ಕೈಯಾಗಿಲ್ಲ, ಕೇಂದ್ರ ಸರ್ಕಾರ ಕೈಯಾಗಿಲ್ಲ, ಇನ್ಕಮ್ ಟ್ಯಾಕ್ಸ್ ನಮ್ಮ ಕೈಯಾಗಿಲ್ಲ. ಅದು ಸ್ವಾಯತ್ತತೆ ಸಂಸ್ಥೆ ಅದು. ಅವರು ಯಾರನ್ನ ಜೈಲಿಗೆ ಕಳಿಸ್ಬೇಕು, ಯಾರನ್ನ ಹೋಗ್ತಾವ. ಈ ಕೆಲವೊಂದು ದಿವಸ ಬಿಟ್ಟಿರ್ತಾರೆ ಅವರು ಅಡ್ಡಾಡ್ಲತ್ತ. ಯಾವ ಅವಶ್ಯ ಬಿತ್ತಂದ್ರೆ ಕಳಿಸ್ಬೋದು, ಅದಕ್ಕೇನೆ ಅದು.